ಮ್ಯಾಕ್ರೋ ಪೋಷಕಾಂಶಗಳು. ಪೃಥ್ವಿ ಮೇಲಿನ ಕೃಷಿಯು ಮಾನವೀಯತೆಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ಬೆಳೆಸುತ್ತದೆ. ಸಸ್ಯಗಳ ಬೆಳವಣಿಗೆಗೆ ಗೊಬ್ಬರ ಅತ್ಯಗತ್ಯ. ಇದು ಆಹಾರ, ನಾರಿನ ನಾರು, ಆಶ್ರಯ ಮತ್ತು ಇತರ ಅನೇಕ ಪ್ರಯೋಜನಗಳನ್ನು ಒದಗಿಸುತ್ತದೆ. ವಿಶ್ವ ಜನಸಂಖ್ಯೆಯ ಆರೋಗ್ಯವನ್ನು ಪೋಷಿಸಲು ಮತ್ತು ಕಾಪಾಡಿಕೊಳ್ಳಲು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಹಿಂದೆಂದಿಗಿಂತಲೂ ಹೆಚ್ಚು ಗೊಬ್ಬರ ಅಗತ್ಯವಾಗಿರುತ್ತದೆ. ಸಸ್ಯದ ಬೆಳವಣಿಗೆಗೆ 17 ಅಗತ್ಯ ಘಟಕಗಳ ಅಗತ್ಯವಿದೆ. ಉಳಿದ 3 ಗಾಳಿ ಮತ್ತು ನೀರಿನ ಮೂಲಕ ಪಡೆಯಲಾಗುತ್ತದೆ. ವ್ಯಾಪಾರೀಕೃತ ಗೊಬ್ಬರಗಳಲ್ಲಿ ಪ್ರಾಥಮಿಕ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅಥವಾ ನಾವು ಎನ್ಪಿಕೆ ಎಂದು ಹೇಳಬಹುದು. ಈ ಅಗತ್ಯ ಪೋಷಕಾಂಶಗಳು ಸಸ್ಯ ಪೋಷಣೆಯ ಮೇಲೆ ಬಹಳ ಗಮನಾರ್ಹ ಪ್ರಭಾವ ಬೀರುತ್ತವೆ. ಸಸ್ಯಗಳು ಯಾವುದೇ ಇತರ ಅಂಶಕ್ಕಿಂತ ಸಾರಜನಕವನ್ನು ಹೆಚ್ಚು ವೇಗವಾಗಿ ಹೀರಿಕೊಳ್ಳುತ್ತವೆ. ಇದು ಅತ್ಯಂತ ಮುಖ್ಯವಾದ ಪೋಷಕಾಂಶವಾಗಿದೆ. ಬೆಳೆದ ನಂತರ ಸೇವಿಸಲು ಪೌಷ್ಟಿಕ ಮತ್ತು ಆರೋಗ್ಯಕರವಾಗಲು ಸಸ್ಯಗಳಿಗೆ ಸಾರಜನಕ ಅಗತ್ಯವಿದೆ. ಪ್ರೋಟೀನ್ ಹೆಚ್ಚಿನ ಜೀವಿಗಳ ಅಂಗಾಂಶಗಳ ದೊಡ್ಡ ಭಾಗವನ್ನು ರೂಪಿಸುವುದರಿಂದ ಪ್ರೋಟೀನ್ ಉತ್ಪಾದನೆಗೆ ಸಾರಜನಕ ಅಗತ್ಯವಿದೆ. ರಂಜಕವು ಸಸ್ಯದ ಶಕ್ತಿಯನ್ನು ಬಳಸುವ ಮತ್ತು ಸಂಗ್ರಹಿಸುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ. ಇದರಲ್ಲಿ ಪ್ರಕಾಶ ಸಂಶ್ಲೇಷಣೆಯೂ ಸೇರಿದೆ. ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಲು ಮತ್ತು ಬೆಳೆಯಲು ಇದು ಅಗತ್ಯವಾಗಿದೆ. ವ್ಯಾಪಾರೀಕೃತ ಗೊಬ್ಬರಗಳಿಗೆ 3ನೇ ಪ್ರಮುಖ ಪೋಷಕಾಂಶ ಪೊಟ್ಯಾಷಿಯಂ ಆಗಿದೆ. ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಮತ್ತು ಒಟ್ಟಾರೆ ಬೆಳೆ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುವಾಗ ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ಇದರ ಪ್ರಮುಖ ಪಾತ್ರವಿದೆ. ಇದಲ್ಲದೆ ಪೊಟ್ಯಾಷಿಯಂ ಸಸ್ಯದ ಬೇರು ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ಮತ್ತು ಶೀತ ಅಥವಾ ಶುಷ್ಕ ವಾತಾವರಣದಲ್ಲಿ ಮುದುಡುವುದನ್ನು ತಡೆಗಟ್ಟುವ ಮೂಲಕ ಸಸ್ಯವನ್ನು ರಕ್ಷಿಸುತ್ತದೆ. ಪ್ರಸ್ತುತ ಗೊಬ್ಬರಗಳಲ್ಲಿನ ಅಗತ್ಯ ಪೋಷಕಾಂಶಗಳನ್ನು ಬಿಗ್ 3 ಅಂಶಗಳಿಂದ ಒದಗಿಸಲಾಗುತ್ತದೆ: ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಮುಖ್ಯ ಪ್ರಯೋಜನಗಳು: ವೇಗವಾಗಿ ಬೀಜ ಮತ್ತು ಬೇರು ಬೆಳವಣಿಗೆ, ಸಸ್ಯ ಬೆಳವಣಿಗೆ ಮತ್ತು ಅಭಿವೃದ್ಧಿ. ಇದು ಹೊಸ ಬೆಳೆ ಶಾಖೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಸ್ಯಗಳು ಬರ, ಹಿಮ ಇತ್ಯಾದಿಗಳಂತಹ ಅಜೈವಿಕ ಒತ್ತಡಕ್ಕೆ ಹೆಚ್ಚು ನಿರೋಧಕವಾಗುತ್ತವೆ. ಇದು ಆಮ್ಲೀಯ ಸ್ವಭಾವದಿಂದಾಗಿ ಡ್ರಿಪ್ ಪೈಪನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪಡೆಯಲು ಇದನ್ನು ಕ್ಷಾರೀಯ ಮಣ್ಣಿನ ಸುಧಾರಣೆಗೆ ಬಳಸಲಾಗುತ್ತದೆ. ಮಣ್ಣಿನಲ್ಲಿ ಅಮೋನಿಯಾ ಆವಿಯಾಗುವಿಕೆಯನ್ನು ನಿಯಂತ್ರಿಸುವುದು, ಮಣ್ಣಿನಲ್ಲಿ ಟ್ರೇಸ್ ಅಂಶಗಳನ್ನು ಸಕ್ರಿಯಗೊಳಿಸುವುದು, ಮಣ್ಣಿನಲ್ಲಿ ಹಾನಿಕಾರಕ ಸೂಕ್ಷ್ಮಜೀವಿಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು. If you